ಎಲ್ರಿಗೂ ನಮಸ್ಕಾರ. ಕಮಟಗಿಯಲ್ಲಿ 6 ಗಂಟೆ ಹಿಡಿದು 9 ಗಂಟೆ ತರ ಒಂದು ಕುರ್ಚಿ ಖಾಲಿ ಆಗಲ್ಲಪ್ಪ. ಇಷ್ಟೊಂದು ಗೌರವ ರೀತಿಯಿಂದ ಕುಂತಿದ್ದ ತಾವೆಲ್ಲರೂ ಇಷ್ಟು ಗೌರವ ಕೊಟ್ಟಿದ್ದಾರಲ್ಲ, ಅದಕ್ಕೆ ತಮ್ಗೆಲ್ಲರಿಗೂ ಮೊದಲು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಮ್ಗೆ ಇವತ್ತ ಕಾಂಗ್ರೆಸ್ನವ್ರು ಮಾತಾಡಿದ್ರೆ ಗ್ಯಾರಂಟಿ ಬಿಟ್ರೆ ಬೇರೆದು ಏನೂ ಇಲ್ಲ. ಜೋಶಿ ಸಾಹೇಬ್ ಹೋದ್ರೆ ಅಂದ್ರೆ ಅವರು ಗ್ಯಾರಂಟಿ ಬಹಳ ಚಲೋ ಮಾತಾಡಿದ್ರಲ್ಲಿ. ಅಂದ್ರೆ ಈಗ ಅವ್ರು ಏನ್ 5 ಗ್ಯಾರಂಟಿ ಅದ್ರ ಮ್ಯಾಗ ಅದರ ಅವ್ರಿಗೆ ಅಷ್ಟು ಗ್ಯಾರಂಟಿ ಇರ್ತಿತ್ತು ಅಂತಂದ್ರ ಬೂತಿಗೆ MLA ಮಿನಿಸ್ಟರ್ಗಳು ತಿರುಗಾಡೋದು ಅವಶ್ಯಕತೆ ಇತ್ತ ಅನ್ನೋದು ಒಂದು ಕ್ವಶನ್ ಇದೆ. ಯಾಕೆ ಸ್ವಾಮಿ ನೀವು ಬಸ್ಸಿಗೆ ಕೊಡ್ತಾ ಇದ್ದೀರಿ ಫ್ರೀ, ಈ ಕಡೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಿ, ಆದ್ರೆ ಯಾಕೆ ಜನ ಸಮಾಧಾನ ಇಲ್ಲ? ಪರೇಶಾನ್ ಆಗಿ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಮಂತ್ರಿಗಳು ಹಿಡ್ಕೊಂಡು ಅಷ್ಟು ಮಂದಿ ಯಾಕೆ ಓಡಾಡ್ತೀರಿ ಇಲ್ಲಿ? ಅಂದ್ರೆ ಅವ್ರ ಗ್ಯಾರಂಟಿ ಮ್ಯಾಗ ಅವರಿಗೆ ಸಮಾಧಾನ ಇಲ್ಲ. ಹಾಗಾಗಿ ಬಂಧುಗಳೇ, ಇವತ್ತಿಲ್ಲಿ ನೋಡ್ರಿ ಎಷ್ಟು ಗಟ್ಟಿಗಳು ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಈ ವೇದಿಕೆ ಮೇಲೆ ಕಮಿಟಿಯಲ್ಲಿ ಕೂತಾರ. ಇದೇ ಒಂದು ದೊಡ್ಡ ಇತಿಹಾಸ ಇದೆ ಬಂಧುಗಳೇ. ಸನ್ಮಾನ್ಯ ಯಡಿಯೂರಪ್ಪರು ಹಿರಿಯರು 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿಗಳಾದಂತ ನಮ್ಮ HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪರು ಉಪಮುಖ್ಯಮಂತ್ರಿಗಳು ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ರೈತರ ಸಾಲ ಯಾರ ಮನ್ನಾ ಮಾಡಿದರೆ ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಮನ್ನಾ ಮಾಡಿತ್ತು. ಅಷ್ಟೇ ಅಲ್ಲ, 2018ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವರು 25,000 ಕೋಟಿ ಮನ್ನಾ ಮಾಡಿದಂತ ಕೀರ್ತಿ ಕುಮಾರಸ್ವಾಮಿ ಅವರು ಸಲ್ಲಿಕೆ ಬಂಧುಗಳೇ. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಇವಾಗ ಮಾತಾಡಿದಾರ, ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ವಿಶೇಷವಾಗಿ ನಮ್ಮ ಹಾಲು ಮತ ಸಮಾಜದವ್ರಿಗೆ ನಾ ಹೇಳಕ್ ಬಯಸ್ತೀನಿ. ಇವತ್ತ ಜಯಂತಿ ಹಾಲಿಗೆ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪರು. ಕಾಗಿನೆ ಪ್ರಾಧಿಕಾರ ಮಾಡಿದ್ದು ಯಾರಿಗಾರ ಕೀರ್ತಿ ಹೋಗಿದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತೆ. ನಾನು ಅದರ ಮಂತ್ರಿ ಇದ್ದೆ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ, ಅದು ಆದ್ಮೇಲೆ ಕಾಗಿ ಮೇಲೆಗೆ ಬಹಳಷ್ಟು ಫಂಡು ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದದು. ಹಾಗಾಗಿ ಇವತ್ತು ನಾವು ನೀವೆಲ್ಲ ಸೇರಿ ಇವತ್ತೊಂದು ಸಮಯ ಬಂದಿದೆ, ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಜನ ನೋಡ್ತಾ ಇದ್ದಾರ. ಈ ಸರ್ಕಾರ ಅಕಸ್ಮಾತ್ ಇವರಿಗೆ ಗ್ಯಾರಂಟಿ ಮ್ಯಾಗ ಭರವಸೆ ಇರ್ತಿತ್ತು, ಇನ್ನೊಂದ್ರ ಮ್ಯಾಗ ಇವರಿಗೆ ತಾಕತ್ ಇರ್ತಿತ್ತಂದ್ರೆ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡೋದಬ್ಲೆ ಯಾಕೆ ಸ್ವಾಮಿ? ತಾಕತ್ತಿದ್ರೆ ನಾಳೆ ಬೆಳಿಗ್ಗೆ ಅನೌನ್ಸ್ ಮಾಡಿ ನಾವು ತಯಾರಿದೀವಿ ಎಲೆಕ್ಷನ್ ಕಡೆಯಿಂದ. ನಿಮ್ಮಲ್ಲಿ ಇಲ್ಲ. 3 ವರ್ಷ ಆಯ್ತು ಸರ್ಕಾರ ಬಂದು. ನಾವು ಹೇಳ್ತೀವಿ ಸರ್ಕಾರಪ್ಪ ಡರ್ಪುಕ್ ಮಂಚ ಅಂತೇಳಿ. ಹಂಗಾಗಿ ಕಾಂಗ್ರೆಸ್ ಗತಿ ಹಂಗಿದೆ. ಅದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಲೀಡರ್ಸ್ ಎಲ್ಲ ಮಾತಾಡೋರು ಇದಾರ. ಹಾಗಾಗಿ ಒಂದೇ ಒಂದು ವಿನಂತಿ ಮಾಡ್ತೀನಿ, ಈ ಭಾಗದಲ್ಲಿ ಚಿರಂಜೀವಿ ಮಟ್ಟವರೇನು ಹೊಸಬರಲ್ಲ, ಅವರು ಬಹಳಷ್ಟು ಕೆಲಸ ಮಾಡೋರಿದಾರ. ಹಾಗಾಗಿ 1-2 ಸೀಟು ಕಾಂಗ್ರೆಸ್ಗೆ ಬರೋದ್ರೇನು ಸರ್ಕಾರ ಬಿಟ್ಟು ಹೋಗಲ್ಲ. ಆದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸದು ಇವತ್ತು ಜಗದೀಶ್ ಸಾಹೇಬ್ರಲ್ಲ. ಇವತ್ತು ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ಮಧ್ಯಾಹ್ನ ಹೇಳಿದ್ರು ಕುಮಾರಸ್ವಾಮಿ ಅವರು, ಇವತ್ತು ನಮ್ದು ಜೆಡಿಎಸ್ ಮತ್ತು ಬಿಜೆಪಿ ಘಟನೆ ಅಷ್ಟಲ್ಲ, ನಮ್ ದೇವೇಗೌಡರು ಸಾಹೇಬರು ಮೆಹರ್ಬಾನಿ ಅವರಿಗೆ 2000 ಈ ಕೆಲಸ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರ್ತಿದ್ದಿಲ್ಲ ಅಂತ ಒಂದು ವಾತಾವರಣ ಇವತ್ತು ಬರ್ತಿತ್ತು. ಆದ್ರೆ ಮತ್ತೆ ದೇರಾಯ ದೂರಾಯ ಇವತ್ತಿನ ಹಿಡಿದು ನಾವೆಲ್ಲರೂ ಒಂದು ಒಳ್ಳೆ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು. ರೈತರ ಸರ್ಕಾರ ಬರಬೇಕು. ರೈತರ ಮುಖಂಡರುಗಳೆಲ್ಲ ಇಲ್ಲಿ ಏನ್ ಕುಂತಿದಾರ, ಇದು ರೈತ 5 ಗ್ಯಾರಂಟಿ
ಯಾವುದೂ ಇಲ್ಲ. ನಾವು ರೈತರು ನೆಲವು, ನಮ್ ಗ್ಯಾರಂಟಿ ಯಾವುದಿದೆ? ಅದಕ್ಕ ಈರಣ್ಣ ಚರಂತ್ರಿ ಮಟ್ಟವರಿಗೆ ಗೆಲ್ಲಿಸಿ ತಾವೆಲ್ಲರೂ ಆಶೀರ್ವಾದ ಮಾಡಿ ಭಾರಿ ಬಹುಮತ ಕಳಿಸ್ಬೇಕಂತ ವಿನಂತಿ ಮಾಡ್ತೀನಿ. ನಮಸ್ಕಾರ.